ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳನ್ನು ತಿಳಿಸ್ತಾ, ನನ್ನ ಹೆಸರು ಚನ್ನಬಸವೇಶ್ವರ ಕೆಸಿ, ಕನ್ನಡ ಭಾಷಾ ಶಿಕ್ಷಕರು, ಶ್ರೀ ರೇವಣಸಿದ್ದೇಶ್ವರ ಪ್ರೌಢಶಾಲೆ, ನಿಡಘಟ್ಟ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿ ಪಠ್ಯಪುಸ್ತಕದಲ್ಲಿ ಪಠ್ಯಪೂರಕ ಅಧ್ಯಯನ 2 ವಸಂತ ಮುಖತೋರಲಿಲ್ಲ ಈ ಪಾಠ ಪದ್ಯವನ್ನು ನಾವು ಇವತ್ತು ನೋಡೋಣ. ಈ ವಸಂತ ಮುಖ ತೋರಲಿಲ್ಲ ಪೂರಕ ಅಧ್ಯಯನವನ್ನು ಡಾಕ್ಟರ್ ವಿಜಯಶ್ರೀ ಸಬರದ ಇವರು ರಚನೆ ಮಾಡಿದ್ದಾರೆ. ಈಗ ಕೃತಿಕಾರರ ಪರಿಚಯವನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಡಾಕ್ಟರ್ ವಿಜಯಶ್ರೀ ಸಬರದ ಬಂಡಾಯ ಸಾಹಿತ್ಯ ಸಂದರ್ಭದ ಬಹುಮುಖ್ಯ ಕವಯಿತ್ರಿ. ನೋಡಿ, ಬಂಡಾಯ ಸಾಹಿತ್ಯದಲ್ಲಿ ಆ ಸಂದರ್ಭದಲ್ಲಿ ರಚನೆ ಮಾಡಿರ್ತಕ್ಕಂಥ ಬಹುಮುಖ್ಯ ಕವಯಿತ್ರಿಯಾಗಿರ್ತಕ್ಕಂಥವರು ವಿಜಯಶ್ರೀ ಸಬರದವರು. ಇವರು 1957ರಲ್ಲಿ ಬೀದರ್ನಲ್ಲಿ ಜನಿಸ್ತಾರೆ. 1957ರಲ್ಲಿ ಬೀದರ್ನಲ್ಲಿ ಇವರು ಜನನವನ್ನು ತಾಳ್ತಾರೆ. ಉರಿಲಿಂಗ, ಹೂವಿನ ತೇರನೇರಿ ಇವರು ರಚನೆ ಮಾಡಿರುವಂತಹ ನಾಟಕಗಳು. 2 ಪ್ರಮುಖ ನಾಟಕಗಳನ್ನು ಇವರು ರಚನೆ ಮಾಡಿದರೆ. ಉರಿಲಿಂಗ ಮತ್ತು ಹೂವಿನ ತೇರನೇರಿ 2 ಪ್ರಮುಖ ನಾಟಕಗಳನ್ನು ಇವರು ರಚನೆ ಮಾಡಿದರೆ. ಸಾಹಿತ್ಯ ಮತ್ತು ಮಹಿಳೆ, ಜಾನಪದ ಮತ್ತು ಮಹಿಳೆ ಮುಂತಾದ ವಿಮರ್ಶಾ ಸಂಕಲನಗಳು. ಇವರು ರಚನೆ ಮಾಡಿರುವಂತಹ ವಿಮರ್ಶಾ ಸಂಕಲನಗಳು ಯಾವ್ಯಾವು ಅಂತಂದರೆ ಸಾಹಿತ್ಯ ಮತ್ತು ಮಹಿಳೆ ಮತ್ತು ಜಾನಪದ ಮತ್ತು ಮಹಿಳೆ ಅಂತಕ್ಕಂಥವು ಇವೆರಡು ವಿಮರ್ಶಾ ಸಂಕಲನಗಳು. ಜ್ವಲಂತ, ಲಕ್ಷ್ಮಣ ರೇಖೆ ದಾಟಿದವರು, ಮುಗಿಲ ಮಲ್ಲಿಗೆ ಇವರು ರಚನೆ ಮಾಡಿರುವಂತಹ ಕವನ ಸಂಕಲನಗಳು. ರತ್ನಮ್ಮ ಹೆಗ್ಗಡೆ ಬಹುಮಾನವನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಮೈಸೂರಿನ ಸಾಹಿತ್ಯ ಪ್ರಶಸ್ತಿಯು ಕೂಡ ಪಡ್ಕೊಂಡಿದ್ದಾರೆ. ತಿಮ್ಮಪ್ಪೆ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಸಂದಿದವೆ. ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಮತ್ತು ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕಿಯಾಗಿ ಇವರು ಕರ್ತವ್ಯವನ್ನು ನಿರ್ವಹಿಸಿದರೆ. ಸಿಂಡಿಕೇಟ್ ಸದಸ್ಯರಾಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿ ಧಾರವಾಡದ ಕಲಾ ನಿಕಾಯದ ಡೀನ್ ಆಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಸ್ತುತ ಅಂದರೆ ಈಗ ಮಹಿಳಾ ವಿಶ್ವವಿದ್ಯಾನಿಲಯ ವಿಸ್ತರಣಾ ಕೇಂದ್ರ ಮಂಡ್ಯ ಇಲ್ಲಿ ವಿಶೇಷ ಅಧಿಕಾರಿಗಳಾಗಿ ಈಗ ಕಾರ್ಯವನ್ನು ಇವರು ನಿರ್ವಹಿಸ್ತಾ ಇದ್ದಾರೆ. ಈ ಕವನವನ್ನು, ಈ ವಸಂತ ಮುಖತೋರಲಿಲ್ಲ ಕವನವನ್ನು ಮುಗಿಲ ಮಲ್ಲಿಗೆ ಕವನ ಸಂಕಲನದಿಂದ ಆಯ್ಕೆಯನ್ನು ಮಾಡಲಾಗಿದೆ. ಪ್ರೀತಿಯ ಮಕ್ಕಳೇ, ವಸಂತ ಮುಖತೋರಲಿಲ್ಲ ಪದ್ಯವನ್ನು ಮುಗಿಲ ಮಲ್ಲಿಗೆ ಕವನ ಸಂಕಲನದಿಂದ ಏನು ಮಾಡಲಾಗಿದೆ, ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಪಠ್ಯಪೂರಕ ಅಧ್ಯಯನ 2 ವಸಂತ ಮುಖ ತೋರಲಿಲ್ಲ ವಿಜಯಶ್ರೀ ಸಬರದ ಪ್ರವೇಶ. ಮಹಿಳಾ ಶೋಷಣೆ ಎಂಬುದು ಭ್ರೂಣದಿಂದಲೇ ಪ್ರಾರಂಭವಾಗಿದೆ. ನೋಡಿ, ಮಹಿಳಾ ಶೋಷಣೆ ಅಂತಂದರೆ ಈಗ ಭ್ರೂಣ ಅಂತಂದರೆ ಹೊಟ್ಟೆಯಲ್ಲಿರುವಾಗಲೇ, ತಾಯಿಯ ಗರ್ಭದಲ್ಲಿರುವಾಗಲೇ ಪ್ರಾರಂಭ ಆಗ್ತಕ್ಕಂಥದ್ದು. ಅದನ್ನು ಈಗ ನಿಷೇಧವನ್ನು ಮಾಡೋದು. ಮಹಿಳೆಯ ಅಂದರೆ ಯಾವ ಮಗು ಆಗುತ್ತೆ ಅಂತ ಕಂಡುಹಿಡಿಯೋದು, ಆ ಹೆಣ್ಣು ಮಗು ಆಗೋದ್ರೆ ಅದನ್ನು ಅವಾಗಲೇ ತಪ್ಪಿಸಾಕೋದು, ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದ್ರು. ಈಗ ಅದನ್ನು ತೆಗೆದಾಕಿದ್ದಾರೆ. ಅದು ಅವಳ ಬಾಲ್ಯ, ಯೌವನ, ಮುಕ್ಕು ಎಲ್ಲವನ್ನು ಆಕ್ರಮಿಸಿಕೊಂಡಿದೆ. ನೋಡ್ರಿ, ಮಹಿಳೆಯರಿಗೆ ಅಂತಕ್ಕಂಥದ್ದು ಈಗಲೂ ಕೂಡ ಸಮಾಜದಲ್ಲಿ ಕೆಲವೊಂದು ಕಡೆಯಲ್ಲಿ ನಾವು ನೋಡ್ತಾ ಹೋದರೆ ಮಹಿಳೆಯರಿಗೆ ಸ್ಥಾನಮಾನ ಅಂತಕ್ಕಂಥದ್ದು ಕಮ್ಮಿ ಇದೆ. ಈಗ ನಮ್ಮ ದೇಶದಲ್ಲಿ, ನಮ್ಮ ಪ್ರಪಂಚದಲ್ಲಿ ಮಹಿಳೆಯರು ಕೂಡ ಪುರುಷರಂತೆ ಸಮಾನ ಸ್ಥಾನವನ್ನು ಕೊಟ್ಟರೂ ಕೂಡ ಎಲ್ಲೋ ಒಂದು ಕಡೆ ನಾವು ಗಮನವನ್ನು ಹಾರಿಸಿ ನೋಡಿದಾಗ ಮಹಿಳೆಯರಿಗೆ ಶೋಷಣೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗಿದೆ. ಬಡವರ, ಶ್ರಮಿಕರ ಬದುಕು ಇನ್ನೂ ಹಸನಾಗಿಲ್ಲ. ಸಾಮಾಜಿಕ ನ್ಯಾಯ ದೊರೆತು ಶೋಷಣೆ ಮುಕ್ತ ಸಮಾಜವಾದರೆ ಮಾತ್ರ ಅದು ಸರ್ವಾಧಿಗೆ ಸಾಧ್ಯ. ಯಾವಾಗ ಬಡವರೆಲ್ಲರೂ ಕೂಡ ಸಮಾನವಾಗಿ ಜೀವನವನ್ನು ನಡೆಸಿದಾಗ ಮಾತ್ರ ಆ ಸಮಾಜ ಅಂತಕ್ಕಂಥದ್ದು ಮುಂದುವರೆಯುತ್ತೆ. ಮಕ್ಕಳೇ, ಈಗ ನಾವು ಪದ್ಯವನ್ನು ನೋಡ್ತಾ ಹೋಗೋಣ. ಒಡೆಯನ ಅಂಗಳದಲ್ಲಿ. ಒಡೆಯ ಅಂತಂದರೆ ಈ ಶಿವನ ಅಂಗಳದಲ್ಲಿ, ಪರಮಾತ್ಮನ ಅಂಗಳದಲ್ಲಿ ನಾವೆಲ್ಲರೂ ಕೂಡ ವಾಸವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಹೇಳ್ತಾರೆ, ಒಡೆಯನ ಅಂಗಳದಲ್ಲಿ ಮೈ ತುಂಬಿ ನಿಂತ ಮಾವಿನ ಮರಗಳು, ಹಚ್ಚ ಹಸುರಿನಿಂದ ಕಂಗೊಳಿಸಿರ್ತಕ್ಕಂಥ ಮಾವಿನ ಮರಗಳು ಎಲ್ಲಿದ್ದಾವೆ? ಈ ಪ್ರಕೃತಿಯಲ್ಲಿ ಇದ್ದಾವೆ. ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು, ಈ ಪ್ರಕೃತಿಯಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಪಕ್ಷಿಗಳು ಏನು ಮಾಡ್ತಾ ಇದ್ದಾವೆ? ರೆಕ್ಕೆ ಬಿಚ್ಚಿ ಹಾರಾಟವನ್ನು ಮಾಡ್ತಾ ಇದ್ದಾವೆ. ಮನದುಂಬಿ ಹಾಡುವ ಕೋಗಿಲೆಗಳು, ಬೆಳಗಿನ ಜಾವ ಕೋಗಿಲೆಗಳ ಆನಂದವನ್ನು, ಕೂಗನ್ನು ಕೇಳಿದ್ರೆ ಎಲ್ಲರಿಗೂ ಆನಂದವೇ ಆನಂದ ಆಗಿರುತ್ತೆ. ಕೋಗಿಲೆಗಳು ಹಾರ್ತಕ್ಕಂಥ ಆನಂದಗಳು, ಕಡಲುಕ್ಕಿ ಹರಿಯುವ ಸಂಭ್ರಮಗಳಿಗೆ. ಕಡಲು ಅಂತಂದರೆ ಸಮುದ್ರ, ಕಡಲು ಅಂದರೆ ಸಮುದ್ರ. ಕಡಲು ಅಂದರೆ ಸಮುದ್ರ.
ಇದಕ್ಕೇನಾಗಿದೆ ಈ ಪುಟ್ಟ ಕೂರಿಗೆ? ಇಳೆ ಅಂತಂದರೆ ಗೂಡು. ಕಡಲುಕ್ಕಿ ಹಾರುವ ಸಂಭ್ರಮ ಹೇಳಿದೆ. ಆ ಭೂಮಿಯ ಮೇಲೆ ಕಡಲು, ಆ ಸಮುದ್ರ ಅಂತಕ್ಕಂಥದ್ದು ಹುಕ್ಕಿ ಹುಕ್ಕಿ ಹಾರ್ತಾ ಇದೆ. ಆ ಹುಕ್ಕುವುದನ್ನು ನೋಡಿದ್ರೆ ನಿಮಗೆ ಎಷ್ಟು ಆನಂದ ಆಗಿರುತ್ತಲ್ಲ. ಅಲ್ಲಿಂದ ಬಿಟ್ಟು ಬರಕ್ಕೆ ಜಾಗ ಇಷ್ಟ ಬರಲ್ಲ, ಸಮುದ್ರವನ್ನು ಬಿಟ್ಟು ಬರೋಕ್ಕೆ ಇಷ್ಟ ಆಗಲ್ಲ. ಅದರಲ್ಲಿ ಹಿಡಿದ್ರೆ ಏನೋ ಒಂಥರ ಆನಂದ. ನಿಮಗೂ ಕೂಡ ಆನಂದ ಆಗಿದ್ದಲ್ವಾ ಮಕ್ಕಳೇ? ಇದಕ್ಕೆ ಏನಾಗಿದೆ ಈ ಪುಟ್ಟ ಕೂರಿಗೆ? ಆದರೆ ಈ ಹೆಣ್ಣು ಮಗಳು, ಈ ಪೋರಿ ಅಂದರೆ ಈ ಚಿಕ್ಕ ಹುಡುಗಿಗೆ ಏನಾಗಿದೆ, ಯಾಕೆ ಮಂಕಾಗಿದ್ದಾಳೆ ಅಂತ ಹೇಳಿ ಪ್ರಶ್ನೆಯನ್ನು ಹಾಕ್ತಾ ಇಲ್ಲಿ ಕವಿ ವಿಜಯಶ್ರೀ ಸಮರದವರು ಕವಿಯತ್ರಿಯವರು ಹೇಳ್ತಾ ಇದ್ದಾರೆ. ಒಳ ಹೊರಗಿನ ಸಂಭ್ರಮದಲ್ಲಿ ಬಟ್ಟೆ ಮೇಲೆ ಬಣ್ಣದ ಚಿಟ್ಟೆ ಚಿತ್ತಾರ ಬಿಡಿಸಿದ ನವಿಲು, ಹೊರಗೆ ಇವಳು ಹಾಲುಗಲ್ಲದ ಮೊಸಳೆ ಮೊಸರೆ ತಿಕ್ಕುತ್ತಿದ್ದಾಳೆ. ಹೇಳ್ತಾರೆ ಒಳ ಹೊರಗಿನ ಸಂಭ್ರಮದಲ್ಲಿ, ಒಳಗೆ ಹೊರಗೆ ಇರ್ತಕ್ಕಂಥ ಸಂಭ್ರಮದಲ್ಲಿ ನೋಡ್ರಿ, ಕೆಲವು ಪಕ್ಷಿಗಳು ಗೂಡಿಂದ ಹೊರಗೆ ಹೋಗ್ತವೆ, ಗೂಡರ ಬರ್ತವೆ, ಮತ್ತೆ ಒಳಗೆ ಹೋಗ್ತವೆ, ಮತ್ತೆ ಹೊರಗೆ ಬರ್ತವೆ. ಬಟ್ಟೆಯ ಮೇಲೆ ಬಣ್ಣದ ಚಿಟ್ಟೆ, ನಾವು ಬಟ್ಟೆಗಳನ್ನು ಹಾಕಿದಾಗ ಅದರ ಮೇಲೆ ಬಣ್ಣದ ರೀತಿಯ ಚಿಟ್ಟೆಗಳು ಕೂಡ ಏನಾಗ್ತವೆ, ಹಾರ್ತಾ ಇದ್ದಾವೆ. ಚಿತ್ತಾರ ಬಿಡಿಸಿದ ನವಿಲು, ರೆಕ್ಕೆಯನ್ನು ಬಿಚ್ಚಿ ಹಾಡ್ತಾ ಇರ್ತಕ್ಕಂಥ ನವಿಲುಗಳು ಆ ರೆಕ್ಕೆಯನ್ನು ಬಿಚ್ಚಿದಾಗ ಎಷ್ಟು ಈ ರೀತಿಯಾಗಿ ಕಮಾನಿನ ರೀತಿಯಲ್ಲಿ ಎಷ್ಟು ಸುಂದರವಾಗಿ ಕಾಣ್ತವಲ್ಲ ಮಕ್ಕಳೇ ರೆಕ್ಕೆಗಳನ್ನು ನೋಡಿದಾಗ. ಹೊರಗೆ ಇವಳು, ಈ ಸಣ್ಣ ಹುಡುಗಿ ಮಾತ್ರ ಮನೆಯ ಮುಂಭಾಗದಲ್ಲಿ ನಿಂತು ನೋಡ್ತಾ ಇದ್ದಾಳೆ, ಹಾಲುಗಲ್ಲದ ಮೊಸಳೆ. ಇನ್ನು ಎಳೆ ಹುಡುಗಿ, ಹಾಲುಗಲ್ಲದ ಹುಡುಗಿ ಏನು ಮಾಡ್ತಾ ಇದ್ದಾಳೆ, ಹೊರಗಡೆ ಮೊಸರೆಯನ್ನು ತಿಕ್ಕುತ್ತಿದ್ದಾಳೆ. ಅಂದರೆ ಇಲ್ಲಿ ಮಹಿಳೆಯರಿಗೆ ಹೆಣ್ಣು ಮಕ್ಕಳ ಶೋಷಣೆ ಅಂತಕ್ಕಂಥದ್ದು ಎಷ್ಟಿದೆ, ಹೆಣ್ಣು ಮಗಳಿಗೆ ತೊಂದರೆಗಳು ಎಷ್ಟಾಗ್ತವೆ, ಹೆಣ್ಣು ಮಗಳ ಬದುಕು ಅಂತಕ್ಕಂಥದ್ದು, ಹೆಣ್ಣು ಮಕ್ಕಳ ಬದುಕು ಅಂತಕ್ಕಂಥದ್ದು ಯಾವ ರೀತಿ ಇದೆ ಜೀವನ, ಹೆಣ್ಣು ಮಕ್ಕಳ ಜೀವನ ಯಾವ ರೀತಿ ಇದೆ ಈ ಪ್ರಕೃತಿಯಲ್ಲಿ, ಈ ಸಮಾಜದಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಯಾರು, ಕವಿಯತ್ರಿಯಾಗಿರ್ತಕ್ಕಂಥ ವಿಜಯಶ್ರೀ ಸಮರದವರು. ಬಾಗಿಲಲ್ಲಿ ಬಳುಕುವ ಮಾವಿನೆಲೆಯ ತೋರಣ ನೋಡ್ರಿ, ನಾವೆಲ್ಲ ಹಬ್ಬ ಹರಿದಿನ ಸಂಭ್ರಮದಲ್ಲಿ ನೋಡಿದಾಗ, ನಾವು ಹಬ್ಬ ಹರಿದಿನಗಳಲ್ಲಿ ನಾವು ಮನೆಗಳನ್ನು ಗಮನಿಸಿದಾಗ ಎಲ್ಲರ ಮನೆ ಮುಂದೆ ಮಾವಿನ ತೋರಣಗಳನ್ನು ಕಟ್ಟಿರ್ತೀರಿ. ಮಾವಿನೆಲೆಯ ತೋರಣ ನೀವೆಲ್ಲರೂ ನೋಡಿರ್ತೀರ ಮಕ್ಕಳು, ನಿಮ್ಮ ಮನೆಗಳಲ್ಲಿ ಕೂಡ ಮಾವಿನೆಲೆಯ ತೋರಣಗಳನ್ನು ಹಾಕಿರ್ತೀರ ಅಲ್ವಾ. ಮಲ್ಲಿಗೆ ಹೂವಲ್ಲಿ ಬೀರುವ ಮುಗುಳುನಗೆ, ಆ ಮಲ್ಲಿಗೆ ಹೂವನ್ನು ಮುಡಿಸಿ ದೇವರ ಫೋಟೋಗಳಿಗೆ ಮುಡಿಸಿದಾಗ, ಭಾವಚಿತ್ರಗಳಿಗೆ ಮುಡಿಸಿದಾಗ ಎಷ್ಟು ಆ ಫೋಟೋಗಳು, ಆ ಭಾವಚಿತ್ರಗಳು ನಗುತ್ತಿದ್ದವೇನೋ ಅನ್ನುವ ರೀತಿಯಲ್ಲಿ ತುಂಬ ಸುಂದರವಾಗಿ ನಮ್ಮ ಕಣ್ಣಿಗೆ ಕಾಣುತ್ತವೆ. ಒಳೆವ ರಂಗೋಲಿಯಲ್ಲಿ ರವಿ ಎಲ್ಲಿ ಕಾಣಿಸ್ತಾ ಇದ್ದಾನೆ, ಮೂಡಿ ಬಂದಿರತಕ್ಕಂಥ ಸೂರ್ಯ ಎಲ್ಲಿ ಕಾಣಿಸ್ತಾನೆ ಅಂತಂದರೆ, ಬಳಿಯುತ್ತ ಎಲ್ಲಿ ಕಾಣಿಸ್ತಾನೆ ಅಂದರೆ ಮನೆ ಮುಂದೆ ಹೆಣ್ಣು ಮಕ್ಕಳು ಬಿಟ್ಟಿರ್ತಕ್ಕಂಥ ರಂಗೋಲಿಯಲ್ಲಿ ತುಂಬ ಸುಂದರವಾಗಿ ಕಾಣಿಸ್ತಾನೆ. ಯಾರು? ಸೂರ್ಯ. ರವಿ ಅಂದರೆ ಸೂರ್ಯ. ಸೂರ್ಯ ಒಳೆವ ರಂಗೋಲಿಯಲ್ಲಿ ಏನು ಮಾಡ್ತಾನೆ ಅಂದರೆ ಕಣ್ಣಿಗೆ ಕಾಣಿಸ್ತಾನೆ. ಒಳೆವ ರಂಗೋಲಿಯಲ್ಲಿ ಮನೆ ಮುಂದೆ ಬಿಟ್ಟಿರ್ತಕ್ಕಂಥ ರಂಗೋಲಿಯಲ್ಲಿ ಏನು ಮಾಡ್ತಾನೆ ಅಂದರೆ ಸೂರ್ಯ ಕಾಣಿಸ್ತಾನೆ. ತಳತಳಿಸುವ ಬಾಲರವಿಯ ಕಂಡು ಮೂಕ ವಿಸ್ಮಿತಳಾದ ಪುಟ್ಟಿ, ಅವನನ್ನು ನೋಡ್ತಾ 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 ಅವಳೇನಾಗಿದ್ದಾರೆ, ಮೂಕ ವಿಸ್ಮಿತಳಾಗಿದ್ದಾಳೆ. ಮೂಕ ವಿಸ್ಮಿತಳು ಅಂತಂದರೆ ಏನೋ ಒಂಥರ ಮಂಕಾಗಿದ್ದಾಳೆ, ಸಪ್ಪಗೆ ಇದ್ದಾಳೆ. ಮತ್ತೆ ಅವಳು ಬಿಟ್ಟಿರ್ತಕ್ಕಂಥ ರಂಗೋಲಿಯನ್ನು ಏನು ಮಾಡ್ತಾಳೆ, ಆ ಪುಟ್ಟಿ ನೋಡ್ತಾ ಇದ್ದಾಳೆ. ಯಾರು? ಆ ಹೆಣ್ಣು ಮಕ್ಕಳು ನೋಡ್ತಾ ಇದ್ದಾಳೆ. ಅಮ್ಮ ಏನು ಮಾಡ್ತಾ ಇದ್ದಾಳೆ, ಗುಡಿಸಿಲಿನಲ್ಲಿ ಗೂಡುತ್ತಾ ಅಮ್ಮ ಮಲಗಿರ್ತಾಳೆ. ಗೂಡುತ್ತಾ ಅಂದರೆ ಕೆಮ್ಮುತ್ತಾ. ಯಾರು? ಅಮ್ಮ. ಯಾರು? ಆ ಪುಟ್ಟಿಯ ಅಮ್ಮ ಗುಡಿಸಿಲಿನಲ್ಲಿ ಕೆಮ್ಮುತ್ತಾ ಮಲಗಿರ್ತಾಳೆ. ತೂತು ಬಿದ್ದ ಸೀರೆಯಲ್ಲಿ ಬಾಲದಲ್ಲಿ ಸಿಲುಕಿದ್ದಾಳೆ. ಅಮ್ಮ ಹುಟ್ಟಿರುವಂತಹ ಸೀರೆ ಏನಾಗಿದೆ, ಅಲ್ಲೆದಲ್ಲೇ ಹರಿದು ತೂತಾಗಿದೆ. ತೂತು ಬಿದ್ದ ಸೀರೆಯಲ್ಲಿ ಅಮ್ಮ ಮಲಗಿರ್ತಾಳೆ. ರವಿಯೂ ಕೂಡ ಸೊರಗಿದ್ದಾನೆ. ಅದನ್ನು ನೋಡಿ ಅವನು ಕೂಡ ಮಂಕಾಗಿದ್ದಾನೆ. ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ. ನೋಡಿ, ನಾವು ಯಾವಾಗ ಸಾಮಾನ್ಯವಾಗಿ ನಾವು ಹೊರಗಡೆ ಹಾಳು ಬಿದ್ದಿರ್ತಕ್ಕಂಥ ಮನೆಗಳನ್ನು ನೋಡಿದಾಗ ಅವುಗಳಿಗೆ ಬಣ್ಣ ಹೊಡೆದಿರಲ್ಲ, ಸುಣ್ಣನೂ ಹೊಡೆದಿರಲ್ಲ, ಧೂಳು ಹೊಡೆದಿರಲ್ಲ, ಎಲ್ಲವೂ ಕೂಡ ಏನು ಮಾಡ್ತವೆ ಅಂತಂದರೆ ಅವು ಮುಖ ಮುಚ್ಚಿಕೊಂಡಿವೆ. ಈಗ ನಾವು ಕೊಳೆತು ಬಟ್ಟೆಗಳನ್ನು ಹಾಕ್ಕೊಂಡು ಹೊರಗಡೆ ನಾವು ಹೋಗ್ತೀವ, ಇಲ್ಲ ಒಳ್ಳೆ ಬಣ್ಣದ ಒಳ್ಳೆ ಶೃಂಗಾರವಾಗಿ ಕಾಣುವಂತಹ ಬಣ್ಣದ ರೀತಿಯ ವಿವಿಧ ರೀತಿಯ ಬಟ್ಟೆಗಳನ್ನು ನಾವು ಧರಿಸ್ಕೊಂಡು ಹೋಗ್ತೀವಿ. ಅದೇ ರೀತಿ ಆ ಮನೆಯ ಗೋಡೆಗಳು ಕೂಡ ಏನಾಗಿದೆ ಅಂತಂದರೆ ಮುಖ ಮುಚ್ಚಿಕೊಂಡಿವೆ.
ನಾವೇನಾದ್ರು ಅಸಹ್ಯವಾಗಿ ಒಳ್ಳೆ ಕೆಟ್ಟ ರೀತಿಯ ಬಟ್ಟೆಗಳನ್ನು ಹಾಕೊಂಡೋದಾಗ ಎಲ್ಲರೂ ನೋಡ್ಕೊಂಡು ಬಾಯಿ ಮುಚ್ಕೊಂತಾರಲ್ವ ನಮ್ಗೆ ನೋಡಿ, ನಾವು ಹೆಂಗಪ್ಪ ಜನಗಳಿಗೆ ತೋರಿಸೋದು ಈ ಬಟ್ಟೆ ಹಾಕಿರೋದು ಅಂತ ನಮಗೂ ಕೂಡ ಒಂಥರ ಮುಜುಗರ ಆಗುತ್ತೆ ಅಲ್ವಾ. ಅದೇ ರೀತಿ ಆ ಗೋಡೆಗಳಿಗೂ ಕೂಡ ನಾಚಿಕೆ ಆಗಿದೆಯಂತೆ. ನಾನು ಹೆಂಗೆ ಜನರ ಕಣ್ಣಿಗೆ ಈಗ ನಾನು ತೋರಿಸೋಣ ಮುಖವಂತ, ಆ ಗೋಡೆಗಳು ಕೂಡ ಮುಖ ಮುಚ್ಚಿಕೊಂಡಿವೆ. ಕತ್ತಲೆ ಗೊಂಬೆನ್ನುವ ಗುಡಿಸಿಲೊಳಗೆ, ಆ ಗುಡಿಸಿನ ಒಳಗೆ ಬರೀ ಕತ್ತಲೆ ಇದೆ, ಬೆಳಕು ಅಂತಕ್ಕಂಥದ್ದೇ ಇಲ್ಲ, ಬರೀ ಕತ್ತಲು. ಬರಲು ವಸಂತನಿಗೂ ಹೆದರಿಕೆ. ಆ ಮನೆಯೊಳಗೆ ಬೆಳಕನ್ನು ಸೂಸಲು ಆ ವಸಂತನಿಗೂ, ವಸಂತನ ಯಾರು, ಆ ಸೂರ್ಯನಿಗೂ ಕೂಡ ಬೆಳಕನ್ನು ನೀಡ್ತಕ್ಕಂಥ ಸೂರ್ಯ ಪರಮಾತ್ಮನಿಗೂ ಕೂಡ ಏನಾಗಿದೆ ಇಲ್ಲಿ ಹೆದರಿಕೆ ಅಂತಕ್ಕಂಥದ್ದಾಗಿದೆ. ಅಂದರೆ ಇಲ್ಲಿ ಮಹಿಳಾ ಶೋಷಣೆ ಅಂತಕ್ಕಂಥದ್ದು, ಮಹಿಳೆಯರ ದುಃಖ ಅಂತಕ್ಕಂಥದ್ದು ಅನ್ನು ವರ್ಣನೆ ಮಾಡಿ ಕವಿ ವಿಜಯಶ್ರೀ ಸಬರದ ಅವರು ಹೇಳ್ತಾ ಇದ್ದಾರೆ. ಕಮ್ಮಾರನ ಕುಲುಮೆ ಉರಿಯಲಿಲ್ಲ. ಆ ಊರಿನ ಕಮ್ಮಾರ ಕುಲುಮೆ ಮಾಡ್ತಕ್ಕಂಥವನ್ನ ಒಳ್ಳೆ ಉರಿಯಲಿಲ್ಲ. ಕುಂಬಾರನ ತಿಗುರಿ ತಿರುಗಲಿಲ್ಲ. ಚಕ್ರ, ಕುಂಬಾರ ಮಾಡ್ತಕ್ಕಂಥ ಚಕ್ರ ಏನಿದೆ, ಮಡಿಕೆ ಮಾಡ್ತಕ್ಕಂಥ ಚಕ್ರ ಏನಿದೆ ಅದು ತಿರುಗಲೇ ಇಲ್ಲ. ನೇಕಾರನ ಮಗ್ಗ ಉಸಿರಾಡಲಿಲ್ಲ. ನೇಕಾರನ ಮಗ್ಗ ಉಸಿರಾಡಲೇ ಇಲ್ಲ. ಕೇರಿಯ ಮಾರನ ಒಲೆ ಒತ್ತಲಿಲ್ಲ. ಇವರಾರಿಗೂ ವಸಂತ ಮುಖ ತೋರಲಿಲ್ಲ. ವಸಂತ ಮುಖ ಯಾರು ಯಾರಿಗೆ ತೋರಲಿಲ್ಲ ಎಂಬ ಪ್ರಶ್ನೆಯನ್ನು ಕೇಳಿದರೆ ಈ ಉತ್ತರವನ್ನು ಬರೀಬೇಕು. ಕೇಳ್ತಾರೆ, ವಸಂತ ಮುಖ ಯಾರು ಯಾರಿಗೆ ತೋರಲಿಲ್ಲ. ವಸಂತ ಮುಖ ಕಮ್ಮಾರನ ಕುಲುಮೆ ಉರಿಯಲಿಲ್ಲ, ಕುಂಬಾರನ ತಿಗುರಿ ತಿರುಗಲಿಲ್ಲ, ನೇಕಾರನ ಮಗ್ಗ ಉಸಿರಾಡಲಿಲ್ಲ, ಕೇರಿಯ ಮಾರನ ಒಲೆ ಒತ್ತಲಿಲ್ಲ, ಇವರಾರಿಗೂ ವಸಂತ ಮುಖ ತೋರಲಿಲ್ಲ. ಈ ರೀತಿಯಾಗಿ ಇರ್ತಕ್ಕಂಥ ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ, ಯಾಕಂದರೆ ಬೆಳಕರ್ದಿಲ್ಲ, ಅವನು ಸೂರ್ಯ ಬೆಳಕರ್ದೇ ಇದ್ದಾಗ ನಾವು ಮಧ್ಯರಾತ್ರಿ 1 ಗಂಟೆಗೆ ಓಡಾಡ್ತೀವ? ಇಲ್ಲ ಅಲ್ವಾ. ನಾವೆಲ್ಲ ಕೆಲಸ ಮಾಡ್ತೀವ? ಇಲ್ಲ ಮಕ್ಕಳೇ ಅಲ್ವಾ. ಅದೇ ರೀತಿ ಅವರೆಲ್ಲರೂ ಕೂಡ ಇವನು ಬೆಳಕು ಅಂದರೆ ಬೆಳಕು ಅಂತಕ್ಕಂಥದ್ದಾಗಿಲ್ಲ, ಅವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ನಿದ್ದೆಯನ್ನು ಮಾಡ್ತಾ ಇದ್ದಾರೆ, ಮಲಗಿದ್ದಾರೆ. ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆ. ಆ ಪುಟ್ಟಿಯ ಮನೆಯೊಳಗೆ ಬರಲು ವಸಂತ ಸೂರ್ಯನಿಗೂ ಕೂಡ ಹೆದರಿಕೆಯಾಗಿದೆ. ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನು. ಅಲ್ಲಿ ಪುಟ್ಟಿ ಪ್ರಶ್ನೆಯನ್ನು ಹಾಕೋತಾ ಇದ್ದಾರೆ. ಹರಿದ ಚಿಂದಿಯಾಗಿರ್ತಕ್ಕಂಥ, ಹರಿದು ಚಿಂದಿಯಾಗಿರ್ತಕ್ಕಂಥ ಬಟ್ಟೆಗಳನ್ನು ಕಂಡು ಅವನು ಮರುಗಿದನೆ. ಅವನು ಕೂಡ ಬೇಜಾರಾದನೆ. ಪ್ರಶ್ನಿಸಿಕೊಳ್ಳುತ್ತಾಳೆ ಪುಟ್ಟಿ. ಅವಳು ತನ್ನ ಮನಸ್ಸಿನಲ್ಲಿ ಪ್ರಶ್ನೆಯನ್ನು ಹಾಕೊತಾಳೆ. ಮತ್ತೆ ಮತ್ತೆ ನೆಲವನ್ನು ತಟ್ಟಿ ಅವಳು ಪ್ರಶ್ನೆಯನ್ನು ಹಾಕೊತಾಳೆ. ಈ ರೀತಿಯಾಗಿ ಇಲ್ಲಿ ವಿಜಯಶ್ರೀ ಸಬರದ ಅವರು ಹೆಣ್ಣು ಮಗಳ ಶೋಷಣೆಯನ್ನು ಕುರಿತು ಇಲ್ಲಿ ಈ ಪದ್ಯದ ಮೂಲಕ ಕೊಟ್ಟಿದ್ದಾರೆ. ಮಕ್ಕಳೇ, ಈ ಪ್ರಶ್ನೆಗಳನ್ನು ನೀವು ಮನೆಯಲ್ಲಿ ಅಭ್ಯಾಸವನ್ನು ಮಾಡಬೇಕು. ಇಲ್ಲಿ 5 ಪ್ರಶ್ನೆಗಳಿದ್ದಾವೆ. ಅವನ್ನು ನೀವು ಉತ್ತರ ಪತ್ರಿಕೆಯಲ್ಲಿ ಬರೆದು ಅಭ್ಯಾಸ ಮಾಡಬೇಕು. ಅವನ ಕಲಿತು ವಾರ್ಷಿಕ ಪರೀಕ್ಷೆಯಲ್ಲಿ ಒಳ್ಳೆಯ ಉತ್ತಮ ಅಂಕಗಳನ್ನು ಗಳಿಸಿ ಅಂತ ಈ ಪಾಠವನ್ನು ಮುಗಿಸ್ತೇನೆ. ನಮಸ್ಕಾರ.